ದೇವನಹಳ್ಳಿ ರೈತರ ಭೂ ಸ್ವಾಧೀನಕ್ಕೆ ಸರ್ಕಾರದಿಂದ ನೋಟಿಸ್ ಅನ್ನ ಕೊಟ್ಟಿದ್ದಾರಂತೆ. ಕ್ಯಾಎಡಿ ಬಲವಂತದ ಭೂ ಸ್ವಾಧೀನವನ್ನ ವಿರೋಧಿಸಿ ಈಗ ರೈತರು ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಏನ್ ನೋಟಿಸ್ ಕೊಟ್ರಲ್ಲ, ನೋಟಿಸ್ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ರೈತರು ಸಜ್ಜಾಗಿದ್ದಾರೆ. ಕ್ಯಾಎಡಿ ಬಲವಂತವಾಗಿ ಭೂ ಸ್ವಾಧೀನ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಪ್ರತಿಭಟನೆಗೂ ಮುನ್ನ ರೈತರಿಗೆ ನೋಟಿಸ್ ನೀಡಿದ್ದಾರೆ ಪೊಲೀಸರು. ಜೂನ್ 25ಕ್ಕೆ ದೇವನಹಳ್ಳಿ ಪಟ್ಟಣದಲ್ಲಿ ಬೃಹತ್ ಹೋರಾಟಕ್ಕೆ ರೈತರು ಸಿದ್ಧತೆಯನ್ನ ನಡೆಸಿದ್ದಾರೆ. ಚನ್ನರಾಯಪಟ್ಟಣ ಭೂ ಸ್ವಾಧೀನ ವಿರೋಧಿಸಿ ಹೋರಾಟ ಮಾಡಿದ್ರು. ಆ ಸಮಿತಿಯಿಂದ ಪ್ರತಿಭಟನೆ ಕಳೆದ 1200 ದಿನಗಳಿಂದ ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ ರೈತರು. ಅಂದ್ರೆ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಕೃಷಿ ಭೂಮಿ ನೀಡುವುದಿಲ್ಲ ಅಂತ ಹೇಳಿ ಹೋರಾಟ. ಸರ್ಕಾರದಿಂದ ಭೂ ಸ್ವಾಧೀನ ಕೈಬಿಡದ ಹಿನ್ನೆಲೆಯಲ್ಲಿ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜೂನ್ 25ರಂದು ದೇವನಹಳ್ಳಿ ತಹಶೀಲ್ದಾರ್ ಅವರ ಕಚೇರಿ ಮುಂದೆ ಹೋರಾಟ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ದೇವನಹಳ್ಳಿ ಟೌನ್ ಪೊಲೀಸರು ರೈತರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಗರ ವ್ಯಾಪ್ತಿಯಲ್ಲಿ ಪ್ರತಿಭಟನೆ ಮಾಡುವ ಹಾಗಿಲ್ಲ ಅಂತ ಹೇಳಿ, ಬೇರೆ ಕಡೆ ಮಾಡ್ಕೊಳ್ಳಿ, ಆದ್ರೆ ಈ ನಗರ ವ್ಯಾಪ್ತಿಯಲ್ಲಿ ಪ್ರತಿಭಟನೆ ಮಾಡೋಕೆ ನಾವು ಅವಕಾಶವನ್ನ ಮಾಡಿಕೊಡಲ್ಲ. ಒಂದ್ ವೇಳೆ ಏನಾದ್ರೂ ನೀವು ಮಾತು ಮೀರಿ ಪ್ರತಿಭಟನೆ ಏನಾದ್ರೂ ನಡೆಸಿದ್ದೇ ಆದಲ್ಲಿ ಕಾನೂನು ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುತ್ತೇವೆ ನಿಮ್ಮ ಮೇಲೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪೊಲೀಸರು. ಜೂನ್ 25 ರೈತರು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ದೇವನಹಳ್ಳಿ ರೈತರ ಭೂ ಸ್ವಾಧೀನಕ್ಕೆ ಸರ್ಕಾರದಿಂದ ನೋಟಿಸ್ ಅನ್ನ ಕೊಡಲಾಗಿದೆ. ಇದನ್ನ ನಾವು ಖಂಡಿಸ್ತೇವೆ, ನಾವು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತೀವಿ ಜೂನ್ 25ಕ್ಕೆ ಅಂತ ಹೇಳಿ ರೈತರು ಈಗ ಸಿದ್ಧರಾಗಿದ್ದಾರೆ. ಏನಾದ್ರೂ ನೀವು ನಗರದ ವ್ಯಾಪ್ತಿಯಲ್ಲಿ ಪ್ರತಿಭಟನೆ ಮಾಡಿದ್ದೇ ಆದಲ್ಲಿ ನಿಮ್ಮ ವಿರುದ್ಧವಾಗಿ ಕಾನೂನು ರೀತಿಯ ಕ್ರಮವನ್ನ ಕೈಗೊಳ್ಳುತ್ತೇವೆ ಅಂತ ಹೇಳಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಗರ ವ್ಯಾಪ್ತಿಯಲ್ಲಿ ಪ್ರತಿಭಟನೆ ಮಾಡಂಗಿಲ್ಲ, ಪ್ರತಿಭಟನೆ ನಡೆಸಿದ್ರೆ ಕಾನೂನು ರೀತಿ ಕ್ರಮ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡಲಾಗಿದೆ. ಏನು ಸತತವಾಗಿ 3 ವರ್ಷಗಳಿಂದ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ರೈತರು ನಮ್ಮ ಭೂಮಿಯನ್ನ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತೇನು ನಾವು ನಿರಂತರವಾಗಿ ಹಗಲು ರಾತ್ರಿ ಹೋರಾಟವನ್ನ ಮಾಡ್ತಾ ಇದೀವಿ. ಈ ಹೋರಾಟಕ್ಕೆ ಇವತ್ತು ನಾವು ದೇವನಹಳ್ಳಿ ಚಲೋ ಅಂತ ಎಂಬ ಹೋರಾಟವನ್ನ ಕರೆಯನ್ನ ಕೊಟ್ಟಿದೀವಿ. ಇವತ್ತು ನಾವು ಸಿದ್ದರಾಮಯ್ಯನ ಕಣ್ಣಿದ್ದು ಕುರುಡ್ರಂತೆ ಇರುವಂತ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವಾಗಿ ಮತ್ತೆ ಕಿವಿ ಇದ್ದು ಕುರುಡ್ರಂತೆ ವರ್ತಿಸ್ತಿರುವಂತಹ ಕೈಗಾರಿಕೆ ಮಂತ್ರಿ ಆದಂತಹ MB ಪಾಟೀಲ್ ಅವರ ವಿರುದ್ಧವಾಗಿ ಇವತ್ತು ನೇರವಾಗಿ ಹೇಳ್ತಾ ಇದೀವಿ, ನಮ್ಮ ಭೂಮಿಯನ್ನು ನಾವು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ. ಇವತ್ತೇನು 3 ವರ್ಷಗಳಿಂದ ಸತತವಾಗಿ ಹಗಲು ರಾತ್ರಿಯನ್ನ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಇವತ್ತು ಯಾವುದೇ ರೀತಿಯಲ್ಲಿ ಸರ್ಕಾರ ನಮಗೆ ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ಇವತ್ತು ಇದೇ ವಿರೋಧ ಪಕ್ಷದಲ್ಲಿದ್ದಂತ ಸಿದ್ದರಾಮಯ್ಯನವರು ಇದೇ ವೇದಿಕೆಯಲ್ಲಿ ಇದೇ ದೇವರಾಯ ತಾಲೂಕಿನ ಚನ್ನರಾಯಪಟ್ಟಣದ ಹೋಬಳಿ ಇದೇ ಹೋರಾಟದ ವೇದಿಕೆಗೆ ಬಂದು ನಾವು ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ಕೆಲವೇ ಕ್ಷಣಗಳಲ್ಲಿ ನಾವು ಈ ಭೂಮಿಯನ್ನ ನಿಮಗೆ ಬಿಡಿಸ್ಕೊಡ್ತೀವಿ, ನಾವು ಈ ಭೂ ಸ್ವಾಧೀನವನ್ನ ಕೈ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿ ಮಾತನ್ನ ಕೊಟ್ಟು ಇವತ್ತಿಗೆ 2 ವರ್ಷ ಕಳೆದಿದ್ರು ಕೂಡ ಇವತ್ತು ಯಾವುದೇ ಸರ್ಕಾರ ಇವತ್ತು ಇದೇ ಸಿದ್ದರಾಮಯ್ಯ ಸರ್ಕಾರ ನಮಗೆ ಸ್ಪಂದನೆಯನ್ನ ಮಾಡ್ತಾ ಇಲ್ಲ. ಅದಕ್ಕೆ ಇವೆಲ್ಲರ ವಿರುದ್ಧವಾಗಿ ಇವತ್ತು ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವಂತ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇವತ್ತು ಇದೇ ತಿಂಗಳು ದೇವನಹಳ್ಳಿ 25ನೇ ತಾರೀಕು ದೇವನಹಳ್ಳಿ ಚಲೋ ಇವತ್ತು ಎಲ್ಲ ರಾಜ್ಯಾದ್ಯಂತ ಕರೆಯನ್ನ ಕೊಟ್ಟಿದೀವಿ. ಇವತ್ತು ಕೋಲಾರ ಜಿಲ್ಲೆಯಿಂದ ನಾವು ಕೂಡ ಬೆಂಬಲವನ್ನ ಕೊಡ್ತಾ ಇದೀವಿ. ಎಲ್ಲಾ ರೈತರು, ಸಾರ್ವಜನಿಕರು, ವಿದ್ಯಾರ್ಥಿಗಳು ಕೂಡ ಈ ಹೋರಾಟಕ್ಕೆ, ನಮ್ಮ ರೈತರ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕು. ಇವತ್ತೇನು ಸತತವಾಗಿ 3 ವರ್ಷಗಳಿಂದ ಹೋರಾಟವನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ, ಈ ಹೋರಾಟವನ್ನ ಸೋಲಕ್ಕೆ ಬಿಡಬಾರ್ದು, ನಾವು ಸೋಲ್ಲೂಬಾರ್ದು. ಇವತ್ತು ನಾವು ಹೋರಾಟವನ್ನ ಸೋತಿದ್ದೇ ಆದ್ರೆ ಮುಂದಿನ ಯಾವುದೇ ಹೋರಾಟಗಳಿಗೂ ಇವತ್ತು ಬೆಲೆ ಇಲ್ದಂಗ ಆಗತ್ತೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಭೂಮಿಯನ್ನ, ಫಲವತ್ತಾದ ಭೂಮಿಯನ್ನ ನಾವು ಉಳಿಸ್ಕೊಬೇಕಾಗಿದೆ. ಈ ದೇವನಹಳ್ಳಿ ರೈತರ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲ ಕೊಟ್ಟು ಅವರ ಭೂಮಿಯನ್ನ ನಾವು ಉಳಿಸುವಂತ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳ್ಬಿಟ್ಟು ಇವತ್ತು ನಾವು ಬರ್ತಾ ಇದೀವಿ. ಈ ಎಲ್ಲಾ ಸಾರ್ವಜನಿಕರು, ಜನರು, ರೈತರು ಎಲ್ಲರೂ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಭಾಗವಹಿಸ್ಬೇಕು ಅಂತ ಹೇಳ್ಬಿಟ್ಟು ಮನವಿಯನ್ನ ಮಾಡ್ತಾ ಇದೀವಿ.